ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ರಾಜ್ಯವನ್ನೇ ತಲ್ಲಣಗೊಳಿಸಿದ್ದ ಬೆಂಗಳೂರಿನ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ನಿಮ್ಗೆ ನೆನಪಿರಬಹುದು. ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಸಂದೇಶ ಕಳುಹಿಸಿದ್ದಕ್ಕೆ ರೇಣುಕಾಸ್ವಾಮಿಯನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ಇದೀಗ ಅದೇ ಮಾದರಿಯ ಮತ್ತೊಂದು ನಡುಕ ಹುಟ್ಟಿಸುವ ಕೊಲೆ ಪ್ರಕರಣ ಬಳ್ಳಾರಿಯಲ್ಲಿ ಬೆಳಕಿಗೆ ಬಂದಿದೆ. ಹೌದು, ಅಶ್ಲೀಲ ಸಂದೇಶ ಕಳುಹಿಸಿ ಮಹಿಳೆಗೆ ಕಿರುಕುಳ ನೀಡುತ್ತಿದ್ದ ಯುವಕನನ್ನ ಹಗ್ಗದಿಂದ ಕುತ್ತಿಗೆ ಬಿಗಿದು ಕೊಲೆ ಮಾಡಿ ಮೃತದೇಹವನ್ನ ಸುಟ್ಟು ಸಾಕ್ಷ್ಯ ನಾಶಪಡಿಸಲು ಯತ್ನಿಸಿರುವ ಭೀಕರ ಘಟನೆ ಬಳ್ಳಾರಿಯ ಮೋಕಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕೊಲೆಯಾದ ವ್ಯಕ್ತಿಯನ್ನ ಖಾಸಗಿ ಲ್ಯಾಬ್ನಲ್ಲಿ ಕೆಲಸ ಮಾಡುತ್ತಿದ್ದ 26 ವರ್ಷದ ಪಾಟೀಲ್ ಬಸವನಗೌಡ ಅಂತ ಗುರುತಿಸಲಾಗಿದೆ. ಜೂನ್ 7ರಂದು ರಾತ್ರಿ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದ ಬಸವನಗೌಡ ಮರುದಿನ ಬೆಳಿಗ್ಗೆ ಶಿವಪುರ ತಂಬ್ರಹಳ್ಳಿ LLC ಕಾಲುವೆಯ ಪಕ್ಕದಲ್ಲಿ ಅರೆಬೆಂದ ಸ್ಥಿತಿಯಲ್ಲಿ ಹೆಣವಾಗಿ ಪತ್ತೆಯಾಗಿದ್ದ. ಆರಂಭದಲ್ಲಿ ಇದೊಂದು ಪ್ರೇಮ ಪ್ರಕರಣಕ್ಕೆ ಸಂಬಂಧಿಸಿದ ಕೊಲೆ ಇರಬಹುದು ಅಂತ ಶಂಕಿಸಲಾಗಿತ್ತು. ಆದರೆ ಪೊಲೀಸರು ತನಿಖೆ ತೀವ್ರಗೊಳಿಸಿದಾಗ ಹೊರಬಂದ ಸತ್ಯ ಕೇಳಿ ಇಡೀ ಜಿಲ್ಲೆಯೇ ಬೆಚ್ಚಿಬಿದ್ದಿದೆ. ಪೊಲೀಸರ ತನಿಖೆಯ ಪ್ರಕಾರ ಮೃತ ಬಸವನಗೌಡ ಮದುವೆಯಾಗಿದ್ದ ಮಹಿಳೆಯೊಬ್ಬಳಿಗೆ ಕಳೆದ 1 ವರ್ಷದಿಂದ ನಿರಂತರವಾಗಿ ಅಸಭ್ಯ ಸಂದೇಶಗಳು ಮತ್ತು ಅಶ್ಲೀಲ ಫೋಟೋಗಳನ್ನು ಕಳುಹಿಸಿ ಮಾನಸಿಕ ಕಿರುಕುಳ ನೀಡುತ್ತಿದ್ದ. ಅಷ್ಟೇ ಅಲ್ಲದೆ ತನ್ನ ಕಾಮತೃಷೆಗೆ ಬಳಸಿಕೊಳ್ಳಲು ನಿರಂತರವಾಗಿ ಪೀಡಿಸುತ್ತಿದ್ದ ಎನ್ನಲಾಗಿದೆ. ಬಸವನಗೌಡನ ಈ ವಿಕೃತಿಯಿಂದ ಬೇಸತ್ತ ಮಹಿಳೆ ಈ ವಿಷಯವನ್ನ ತನ್ನ ಪತಿ ದೊಡ್ಡ ಬಸವನಗೌಡ ಮತ್ತು ಸಹೋದರ ವಿಜಯ್ಗೆ ತಿಳಿಸಿದ್ದಾಳೆ. ಇದರ ಬೆನ್ನಲ್ಲೇ ಈ ಕಾಟಕ್ಕೆ ಮುಕ್ತಿ ಹಾಡಲು ಮೂವರೂ ಸೇರಿ ಸ್ಕೆಚ್ ಹಾಕಿದ್ದಾರೆ. ಯೋಜನೆಯಂತೆ ಜೂನ್ 7ರಂದು ಅದೇ ಮಹಿಳೆಯಿಂದ ಬಸವನಗೌಡನನ್ನ ಮೋಕಾ ಸಮೀಪದ ನಿರ್ಜನನ ಪ್ರದೇಶಕ್ಕೆ ಕರೆಸಿಕೊಳ್ಳಲಾಗಿದೆ. ಬಸವನಗೌಡ ಅಲ್ಲಿಗೆ ಬರುತ್ತಿದ್ದಂತೆ ಮೊದಲೇ ಹೊಂಚು ಹಾಕಿ ಕಾದಿದ್ದ ಮಹಿಳೆಯ ಪತಿ ದೊಡ್ಡ ಬಸವನಗೌಡ ಮತ್ತು ಆಕೆಯ ಸಹೋದರ ವಿಜಯ್ ಇಬ್ಬರೂ ಸೇರಿ ಹಗ್ಗದಿಂದ ಕುತ್ತಿಗೆ ಬಿಗಿದು ಆತನನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಅಷ್ಟಕ್ಕೇ ನಿಲ್ಲದ ಆರೋಪಿಗಳು ಶವ ಸಿಕ್ಕಿಬೀಳಬಾರದು ಅನ್ನೋ ಕಾರಣಕ್ಕೆ ಅಲ್ಲಿಂದ ಸುಮಾರು 10 ಕಿಲೋಮೀಟರ್ ದೂರದ ನಿರ್ಜನ ಪ್ರದೇಶಕ್ಕೆ ಮೃತದೇಹವನ್ನ ಸಾಗಿಸಿ ಬೆಂಕಿ ಹಚ್ಚಿ ಸುಟ್ಟು ಸಾಕ್ಷ್ಯ ನಾಶಪಡಿಸಲು ಯತ್ನಿಸಿದ್ದಾರೆ. ಮೃತ ಬಸವನಗೌಡ ಕೆಲಸ ಮಾಡುತ್ತಿದ್ದ ಲ್ಯಾಬ್ನಲ್ಲಿ ಆತನ ವಾಟ್ಸ್ಆಪ್ ಖಾತೆಯನ್ನ ಪೊಲೀಸರು ಪರಿಶೀಲಿಸಿದಾಗ ಆತ ಹಲವು ಮಹಿಳೆಯರಿಗೆ ಅಸಭ್ಯ ಸಂದೇಶ ಕಳುಹಿಸಿರುವುದು ಪತ್ತೆಯಾಗಿದೆ. ನಿರಂತರವಾಗಿ ಯಾರಿಗೆ ಸಂದೇಶ ಹೋಗಿತ್ತು ಅನ್ನೋದನ್ನ ಟ್ರ್ಯಾಕ್ ಮಾಡಿದ ಪೊಲೀಸರು ಮೊಬೈಲ್ ಲೊಕೇಶನ್ ಮತ್ತು ಕಾಲ್ ಡೀಟೇಲ್ಸ್ ಆಧಾರದ ಮೇಲೆ ಆರೋಪಿಗಳನ್ನ ಲಾಕ್ ಮಾಡಿದ್ದಾರೆ. ಪೊಲೀಸರ ಖೆಡ್ಡಾಕ್ಕೆ ಬಿದ್ದ ಆರೋಪಿಗಳು ವಿಚಾರಣೆ ವೇಳೆ ತಾವೇ ಕೃತ್ಯ ಎಸಗಿರುವುದನ್ನ ಒಪ್ಪಿಕೊಂಡಿದ್ದಾರೆ. ಕೊಲೆಯ ಬಳಿಕ ಶವವನ್ನ ಸುಟ್ಟು ಸಾಕ್ಷ್ಯ ನಾಶಪಡಿಸಲು ಯತ್ನಿಸಿದ ಈ ವಿಧಾನ ರೇಣುಕಾಸ್ವಾಮಿ ಹತ್ಯೆಯನ್ನೇ ಹೋಲುತ್ತಿದ್ದು ಸದ್ಯ ಪೊಲೀಸರು ಆರೋಪಿಗಳನ್ನ ಜೈಲಿಗಟ್ಟಿದ್ದಾರೆ. ಬಿಕಮ್ ಆಗಿ ಆಂಧ್ರದಾಗ ಓದಿದ್ದ, ಆಮೇಲೆ ಅನಂತಪುರದಲ್ಲೆಲ್ಲ ಟೋಟಲ್ ಎಜುಕೇಶನ್ ಮನೆಗಿದ್ದ. ಅಲ್ಲಿ ಪ್ರೈವೇಟಲ್ಲಿ ಸುಮ್ಮನೆ ಜಾಬಿಗೆ ಹೋಗ್ತಿದ್ದ. ಒಂದು ಇದರಲ್ಲಿ ಮನೆಗೆ ಬರ್ತಿದ್ದ, ಡೈಲಿ ಹೋಗ್ತಿದ್ದ, ಮನೆಗೆ ಇರ್ತಿದ್ದ. ಸಂಡೇ ದಿನ ಲ್ಯಾಬ್ ಇದು ರಜೆ ಇರ್ತಂತೇಳಿ ಸಂಡೇ ದಿನ ಮನೆಗೆ ಇದ್ದ. 5 ಗಂಟೆ ಸುಮ್ಮನೆ ಹೊರಗಡೆ ಹೋಗ್ತಾನಂತ. ನಮ್ಮ ರೆಗ್ಯುಲರಾಗಿ ರಜೆ ರೆಸ್ಟ್ ಇರ್ತಾರೆ, ರೆಸ್ಟ್ ದಿನ ಹೊರಗೆ ಇರ್ತಾನೆ ಅಂದ್ಕೊಂಡ್ವಿ. ಆಮೇಲೆ 7:30 ನಮ್ಮ ಮಿಸಸ್ ಊಟಕ್ಕೆ ಕರೆದಾರೆ. ಬಸ್ಸಿಗೆ ಊಟಕ್ಕೆ ಅಂತಂದ್ರೆ ಇಲ್ಲಕ್ಕ ನೀವು ಊಟ ಮಾಡಿಬಿಟ್ರೆ ನಾನು ಲೇಟಾಗಿ ಬರ್ತೀನಿ, ನೀವು ಊಟ ಮಾಡಿರೋದು ಸರ್ ಅಂತ ನಮ್ಮ ಮಿಸಸ್. ನಾನು 8:30 ಹಂಗೆ ಬಸ್ಸುಗಳು ಬಂದಿರಲ್ಲ ಊಟಕ್ಕೆ ಅಂತ. ಇಲ್ಲ ಊಟ ಮಾಡಿಬಿಟ್ರೆ ನೀವೇ, ನಾನು ಆಮೇಲೆ ನಾವು ಇದು ನೋಡ್ತೀವಿ, ಆಮೇಲೆ ಬರ್ತೀನಕ್ಕ ನೀವು ಊಟ ಮಾಡಿ ಬಂದಾನ ಅಂತಂದ್ರೆ ಸರಿ ಆಯ್ತು. ನಾನು 9:00 ಮತ್ತೆ ಫೋನ್ ಮಾಡಿದೆ. ಫೋನ್ ಮಾಡಿ ರಿಂಗ್ ಆಯ್ತು, ಎತ್ತಿಲ್ಲ ಅವನು. ಆಮೇಲೆ ಮತ್ತೆ ಒಂದು 10-15 ನಿಮಿಷ ಬಿಟ್ಟು ಮತ್ತೆ ಫೋನ್ ಮಾಡಿದ್ರೆ ಇಲ್ಲ ಸ್ವಿಚ್ ಆಫ್ ಅಂತ ಬರ್ತಾಯಿತ್ತು. ರಾತ್ರಿಯಲ್ಲೇ ಸ್ವಿಚ್ ಆಫ್ ಅಂತಾನೆ ಬಂತು. ನಾವು 10-11 ಗಂಟೆವರೆಗೂ ಮಲಗುವ ಟೈಮ್ವರೆಗೂ ಕಾಲ್ ಮಾಡ್ಕೊಂತ ಹಂಗೆ 15 ನಿಮಿಷ ಅರ್ಧ ಗಂಟೆ ಒಂದ್ಸಲ ಮಾಡ್ಕೊಂತಿದ್ವಿ. ಸ್ವಿಚ್ ಆಫ್ ಅಂತ ಬಂತು. ಬರ್ತಾನೆ ಬಿಡ ಅಂತ ನಾವು ಮಲಗಿದ್ವಿ. ಮತ್ತು ಮುಂಜಾನೆ ಎದ್ದ ತಕ್ಷಣ ಮಿಸಸ್ ಸಿಕ್ಕ ಬಂದ ಬಸವನಗೌಡ ರಾತ್ರಿ ನಮ್ಮ ಮನೆ ಬಾಗಿಲು ತೆಗೆದ ಅಂದ್ರೆ ಇಲ್ಲ ಬಂದಿಲ್ಲ ಅವನು ಇಲ್ಲ ಅಂತಂದ್ರು. ಸರಿ ಅಂತ ನಾನು ಮಾಡಿದೆ. ಮತ್ತೆ ಮಾಡಿದೆ, ರಿಂಗ್ ಆಯಿತು, ಎತ್ತಿಲ್ಲ. ಮತ್ತೆ 2 ನಿಮಿಷ ಮತ್ತೆ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬಂತು. ಸರಿ ಬಿಡು ಸ್ವಿಚ್ ಆಫ್ ಮಾಡಿ ನಾನು 2-3 ಸಲ ಮಾಡಿದ್ರೆ ಸ್ವಿಚ್ ಆಫ್ ಅಂತಾನೆ ಬಂತು. ಸರಿ ಅಂತೇಳಿ ನಾನು ಸ್ನಾನ ಮಾಡ್ಕೊಂಡು ನಾನು ಡ್ಯೂಟಿಗೆ ಹೋಗಿತ್ತು ಅಂತೇಳಿ ಬಂದೆ. ಬಂದಾದ್ಮೇಲೆ ನಮ್ಮ ಮಿಸಸ್ಗೆ ಮೊಬೈಲ್ಗೆ 7:15 ಮೆಸೇಜ್ ಅಕ್ಕ ನಾನು ಈ ಥರ ಬೆಳಗ್ಗೆ ನಿನ್ನೆ ಬೆಳಗ್ಗೆ 10 ಗಂಟೆ 7:12 ಮೆಸೇಜ್ ಬಂದು ಅಕ್ಕ ನಾನು ಈ ಥರ ಒಂದು ಹುಡುಗಿನ ಲವ್ ಮಾಡಿದ್ದೀನಿ, ಆ ಹುಡುಗಿನ ಮದುವೆ ಕರ್ಕೊಂಡ್ಬಂದಿನಿ, ಮದುವೆ ಮಾಡ್ಕೊಂತೀನಿ, ನನ್ನೇನು ಹುಡ್ಕೋಕೆ ಹೋಗ್ಬೇಡ್ರಿ, ನಾನೇ ನಿಮಗೆ ಆಮೇಲೆ ಬರ್ತೀವಿ. ನಮ್ಮ ಅಪ್ಪ ಅಮ್ಮ ಮಾಮೂಲಿ ಒಳಗೆ ಧೈರ್ಯ ಇಲ್ಲ ನನಗೆ, ನೀವು ಹೇಳ್ಬಿಡಕ್ಕ ಸಾರಿ ಅಂತೇಳಿ ಕ್ಷಮಿಸ್ಬಿಡ್ರಿ ಅಂತೇಳಿ ಮೆಸೇಜ್ ಹಾಕಿ ಅಷ್ಟೇ.
ಆಮೇಲೆ ನಾವು ಮದುವೆ ಇದೆ ಅಂತ ನಮ್ಮ ಮಿಸಸ್ ಅಂತ ನಾನು ಸೀದಾ ದೇವಸ್ಥಾನಗಳು ಹುಡ್ಕೋಕೆ ಹೋದ್ವಿ. ದೇವಸ್ಥಾನಗಳು ಹುಡ್ಕೋಕೆ ಹೋಗಿ ಎಲ್ಲ ನೋಡಿ ಎಲ್ಲಿ ದೇವಸ್ಥಾನ ಕೋಟೆ ಮೇಲೆ ಎಲ್ಲೆಲ್ಲ ಹೋದ್ವಿ, ಇದ್ದಿಲ್ಲ. ಸೀದಾ ಅದು ಎಕ್ಸ್ಪ್ರೆಸ್ ಕಡೆ ಆ ಕಡೆ ಹೋದಾಗ ಹಿಂಗೆ ಅದೊಂದು ಮುಖ ಕಡೆ ಅದೊಂದು ಬಾಡಿ ಬಿದ್ದತ್ತೆ ಹಿಂಗೆ ಅಂತ ಗೊತ್ತಾಯ್ತು ಮಾತಾಡಿದ್ರು. ನಾನು ಸೀದಾ ಅಲ್ಲಿ ನಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಹೋದ್ವಿ. ಅಲ್ಲಿ ಹೋದ್ರೆ ತಂಬಳ್ಳಿ ಊರಾದ್ಮೇಲೆ ಖಾಲಿ ಆದಮೇಲೆ ನಮ್ಮ ನೋಡಿದ ಬಾಡಿ ನೋಡಿದ ತಕ್ಷಣ ನಮ್ಮ ಅಳಿಯಿಂದ ಐಡೆಂಟಿಫೈ ಮಾಡಿ ನಮ್ಮ ಅಳಿಯನ್ನ ಇವರು ಅಂತಂದು ಅವಾಗ ಪೊಲೀಸ್ ಎಲ್ಲ ಇದು ಮಾಡಿದ್ರು. ಸರಿ ಆಯ್ತು ಅಂತೇಳಿ ನನ್ನ ಮತ್ತೆ ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವ್ನು ನ್ಯಾಯ ಕೊಡಿಸ್ಕೊಡ್ರಿ ಅಂತೇಳಿ ಕೇಳಿದ್ರು. ಆಮೇಲೆ ಆದ್ಮೇಲೆ ನಮಗೆ ಈ ಒಂದು ದಿವಸ ಹೇಳಿಲ್ಲ, ಒಂದು ದಿವಸ ಇದು ಮಾಡ್ತಿಲ್ಲ ಅವನು ಬಂದಿಲ್ಲ. ಸರ್ ನ್ಯಾಯ ಕೊಡಿಸ್ಕೊಡ್ರಿ, ಅವ್ನಿಗೆ ಯಾರು ಇದು ಮಾಡಿದ್ರೆ ಅವ್ನಿಗೆ ಮಾಡಿಸ್ಕೊಡ್ರಿ ಅಂತ. ಬಲಗುಡ್ಡ ಅನಂತಪುರ ಡಿಸ್ಟಿಕ್, ಕಣಕಲ್, ಇದು ರಾಯದುರ್ಗ ತಾಲೂಕು, ಮದ್ಮೂರು ಮಂಡಲ. ಇಲ್ಲ ಲಾಸ್ಟ್ ಬಾರ್ಡರ್ ಕರ್ನಾಟಕದಿಂದ ಅರ್ಧ ಕಿಲೋಮೀಟರ್ ದೂರ ರಾಯಪುರ ಅಂತ ಬರುತ್ತೆ. ಅದಾದ್ಮೇಲೆ ಒಂದು ಅರ್ಧ ಕಿಲೋಮೀಟರ್ ಕರ್ನಾಟಕ ಆಂಧ್ರ ಬಾರ್ಡರ್. ಮೋಹನ್ಗೌಡ ಅಂತ ಅವ್ರ ಅಪ್ಪನ ಹೆಸರು, ನಮ್ಮ ಅಪ್ಪನ ಹೆಸರು ಲಕ್ಷ್ಮೀದೇವಿ. ಬಲಗುಡ್ಡ ಅಂತ ವ್ಯವಸಾಯ ಓದಿದ ಒಂದು ಊರಾಗ ಇದ್ರೆ ಸುಮ್ಮನೆ ಕೆಟ್ಟ ಹೋಗ್ತಾನೆ, ಏನಾದರೂ ಇಲ್ಲೇ ಕರ್ಕೊಂಡ್ಬಂದು ಜೀವನ ಪ್ರೈವೇಟ್ ಹೇಳಿದ್ರು ಕೆಲ್ಸಕ್ಕೆ ಸೇರಿಸಿ ಹೋಗಿ ಬರ್ತಿದ್ದೆ ಅಷ್ಟೇ. ಹಂಪನಗೌಡ ಅಂತ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.